ಹಾಯ್ ಗೈಸ್, ನೋಡ್ಬೋದು ಇವಾಗ ಬಂದು ನಾನು ಮನಾಲಿಯಲ್ಲಿ ಎಲ್ಲ ಈ ಸಲ ಕರೆದ್ಬಿಟ್ಟಿದೆ. ಇವಾಗ ಬಂದು ನೆನ್ನೆ ಸ್ನೋ ಇದಕ್ಕೆಲ್ಲ ಹೋಗಿ ಬಂದು ಇವಾಗ ರೂಮಲ್ಲಿ ರೆಸ್ಟ್ ಮಾಡಿ ಮಧ್ಯಾಹ್ನ ಒಂದೂವರೆ ಆಯಿತು ಟೈಮು. ಇವಾಗ ಬಂದು ನಾನು ಇದಕ್ಕೆ ಹೋಗ್ತಾಯಿದ್ದೀನಿ. ಇಲ್ಲೊಂದು ಟೆಂಪಲ್ ಇದೆ ಅಂತೆ, ಟೆಂಪಲ್ ಹೆಸರು ಗೊತ್ತಿಲ್ಲ, ಅಲ್ಲಿ ಹೋದ್ಮೇಲೆ ಹೇಳ್ತೀನಿ. ಅದೇ ಹೋಗ್ತಾಯಿದ್ದೀನಿ. ನೋಡಿ ಇದೆಲ್ಲ ಈ ಸಲ ಕರಗಿ ಎಲ್ಲ ನೀರಾಗ್ತಿದೆ, ಯಾಕಂದರೆ ಬಿಸಿಲು ಹೊಡಿತಿದೆ. ಗುಡ್ಡದ ಮೇಲೆಲ್ಲ ನೋಡ್ಬೋದು, ಅಲ್ಲೂ ಕೂಡ ಅಷ್ಟೇ ಎಲ್ಲ ಬಿಸಿಲೆಲ್ಲ ಕರಗಿ ನೀರಾಗ್ತಾಯಿದೆ. ಬಿಸಿಲಿಗೆ ಮಂಜೆಲ್ಲ ಕರಗಿ ನೀರಾಗ್ತಾಯಿದೆ ಗೈಸ್. ಅದೇ ಹೋಗ್ತಾಯಿದೆ, ಬನ್ನಿ ನೋಡೋಣ. ಮುಂದೆ ಹೋಗ್ತಾ ದೇವಸ್ಥಾನ ಹೆಂಗಿದೆ ಆ ಥರ ಇದೆ ಎಲ್ಲ ಮಾಡಿ ತೋರಿಸ್ತೀನಿ ಗೈಸ್ ಅಂತ ಹೇಳ್ತಾ. ಹಾಯ್ ಗೈಸ್, ಇವಾಗ ಟೈಮ್ ಬಂದು 1:30. ರೂಮಿಂದ ಬಂದು ಇವಾಗ ಹೊಟ್ಟೆ ಸಿದ್ದಿತ್ತು. ಬೆಳಗ್ಗೆನೂ ತಿಂಡಿ ತಿಂದ, ಬೆಳಗ್ಗೆಯಿಂದ ರೂಮಲ್ಲೇ ಮಲಗಿದ್ದೆ. ಇವಾಗ ಎದ್ದು ಹೊರಗೆ ಬಂದು ಯಾವುದಾದ್ರು ಟೆಂಪಲ್ ಆ ಥರ ಹೋಗೋಣ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ ಈಗ. ಅದಕ್ಕೆ ಇವಾಗ ತಿಂಡಿ ಏನಂದರೆ ಮ್ಯಾಗಿ ಮತ್ತು ಎಗ್ ತೊಗೊಂಡಿದ್ದೀನಿ. ಚೆನ್ನಾಗಿದೆ ಅಂತ ಅನಿಸುತ್ತೆ. ಇನ್ನು ಟೇಸ್ಟ್ ಮಾಡಿಲ್ಲ, ಟೇಸ್ಟ್ ಮಾಡೋದು ವೀಡಿಯೋ ಎಲ್ಲ ಹಾಕೋಕ್ಕಲ್ಲ, ಯಾಕಂದರೆ ಬಂದು ಒಂದೇ ಕೈಯಲ್ಲಿ ಹಿಡ್ಕೊಂಡು ತಿನ್ನೋಕ್ಕಾಗಲ್ಲ. ಸೊ ಅದಕ್ಕೆ ಇವಾಗ ನೆಕ್ಸ್ಟ್ ಬಂದು ಟೆಂಪಲಿಗೆ ಹೋಗ್ತೀನಿ. ಟೆಂಪಲಿಗೆ ಹೋಗಿ ತೋರಿಸ್ತೀನಿ ವೀಟ್ ಹೆಂಗಿದೆ ಅಂತ. ಹಾಯ್ ಗೈಸ್, ಇವಾಗ ನಾವು ಬಂದಿರೋ ಟೆಂಪಲ್ ಬಂದು ಯಾವುದು ಅಂದರೆ ಬುದ್ಧಂದು ಟೆಂಪಲ್ ಅಂತ ಇದು. ಈ ಟೆಂಪಲ್ಲು ಒಳಗೆ ಹೋಗೋಣ, ನೋಡೋಣ ಒಳಗೆ ಹೋಗ್ತಾ ಹೆಂಗಿದೆ ಅಂತ ತೋರಿಸ್ತೀನಿ ಬನ್ನಿ. ಇವಾಗ ಟೆಂಪಲ್ ಒಳಗೆ ಹೋಗ್ತಾ ಇದ್ದೀನಿ ಗಾಯ್ಸ್. ನೋಡ್ಬೋದು ದೇವಸ್ಥಾನದ ಒಳಗೆ ಬಂದಿದ್ದೀನಿ ಗಾಯ್ಸ್. ಟೆಂಪಲ್ ಒಳಗೆ ಬಂದಿದ್ದೆ. ಟೆಂಪಲಲ್ಲಿ ನೋಡ್ಬೋದು ಇದೊಳ್ಳೆ ಇದೆಲ್ಲ ಕೈಯಲ್ಲಿ ಈ ಥರ ಸುತ್ಕೊಂಡು ಹೋಗ್ತಾ ಇರ್ತಾರೆ. ನೋಡಿರಿ ಎಷ್ಟು ಚೆನ್ನಾಗಿ ತಿರುಗ್ತಾ ಇದೆ. ಈ ಥರ ಹಿಂಗೆ ತಿರ್ಸ್ಕೊಂಡು ಈ ಥರ ಹೋಗ್ತಾ ಇರ್ತಾರಂತೆ. ಬುದ್ಧನ ಟೆಂಪಲ್ ಇದು ಚೆನ್ನಾಗಿದೆ. ಹೊರಗೆಲ್ಲ ಜನ ಎಲ್ಲ ನೋಡ್ಬೋದು, ಎಷ್ಟು ಸುಮಾರು ಜನ ಇಲ್ಲಿ ಬಂದು ಆಟ ಆಡ್ತಿದ್ದಾರೆ. ಮತ್ತು ಪಾರ್ಕ್ ಟೈಪಲ್ಲಿದೆ ಟೆಂಪಲ್ ಇದೆ ಬಂದು ಮೇನ್ ಎಂಟ್ರೆನ್ಸು ಟೆಂಪಲಿದ್ದು. ನೋಡೋಣ ಒಳಗೆ ಹೋಗೋಕ್ಕಾಗತ್ತಾ ಅಂತ. ಒಳಗೆ ಬಿಡ್ತಾರೋ ಇಲ್ಲ ಗೊತ್ತಿಲ್ಲ ಗೈಸ್. ನೋಡ್ಬೋದು ಇದೆ ಬಂದು ಫಸ್ಟು ಟೆಂಪಲ್ ಎಂಟ್ರಿ. ಇದು ಒಂದು ಒಳಗೆ ದೇವಸ್ಥಾನ ಇರೋದು. ಇದು ಒಂದು ಮೇಲ್ಗಡೆ ಡಿಸೈನ್ಸ್ ಎಲ್ಲ ನೋಡ್ಬೋದು ಟೆಂಪಲಿಂದ, ಅಷ್ಟು ಸಗದಾಗಿದೆ. ಇದು ಟೆಂಪಲ್ ಹೊರಗಡೆ ಔಟ್ ಸೈಡಲ್ಲಿ ಎಲ್ಲ ಫೀಲ್ಡ್ ಒಂಥರ ಕುತ್ಕೊಳ್ಳೋಕ್ಕೆ ಆ ಥರ ಎಲ್ಲ ಪ್ಲೇಸಸ್ ಇದೆ ನೋಡಿ. ಇದೆಲ್ಲ ಸಿಕ್ಕಾಪಟ್ಟೆ ಜನ ಕ್ರೌಡು ಇದೆ. ಮನಾಲಿ ಬಂದರೆ ಒಂದು ವಿಸಿಟ್ ಎಲ್ಲರೂ ಅಷ್ಟೇ ಈ ಟೆಂಪಲಿಗೆ ಬಂದು ಎಲ್ಲ ಜಾಸ್ತಿ ವಿಸಿಟ್ ಮಾಡಿ ಹೋಗ್ತಾರೆ ಗೈಸ್. ನೋಡ್ಬೋದು ಇದೆಲ್ಲ ಟೆಂಪಲ್ ಹೊರಗಡೆ ಈ ಕಡೆ ಕುತ್ಕೊಳ್ಳೋಕ್ಕೆ ಜನಗಳಿಗೆಲ್ಲ ವ್ಯವಸ್ಥೆ ಚೆನ್ನಾಗಿದೆ. ಇದು ಬಂದು ಟೆಂಪಲ್ ನೋಡ್ಕೊಳೋರು ಇರೋದು ಅನ್ಸುತ್ತೆ ಈ ಜಾಗ ಅಷ್ಟು. ಇಲ್ಲಿ ಎಲ್ಲ ನೋಡೋದು ಮಕ್ಕಳೆಲ್ಲ ಆಟ ಆಡ್ಕೊಂಡು ಈ ಥರ ತಿರುಗಿಸ್ಕೊಂಡು ಹೋಗ್ತಾ ಇರ್ತಾರೆ. ಒಂಥರ ಚೆನ್ನಾಗಿದೆ ಒಂಥರ ನೋಡಿ. ಇದು ಕೂಡ ಟೆಂಪಲಿಂದು ಒಂದು ಸುತ್ತೋದು ಅನಿಸುತ್ತೆ. ನನಗೂ ಕೂಡ ಅಷ್ಟು ಡೀಟೇಲ್ಡಾಗಿ ಗೊತ್ತಿಲ್ಲ. ಇಲ್ಲಿ ಯಾರೋ ಕೇಳಿದೆ, ಯಾರೋ ಅಷ್ಟು ಡೀಟೇಲ್ಡಾಗೆಲ್ಲ ಹೇಳ್ತಾಯಿಲ್ಲ, ಹಂಗೆ ವೀಡಿಯೋ ತೆಗಿತಾಯಿದ್ದೀನಿ ನೋಡಿ. ಇದೆಲ್ಲ ಹಳೆಯ ದೇವಸ್ಥಾನ ಅಂತ. ಇದೆಲ್ಲ ಸ್ನೋ ನೋಡಿ, ಇನ್ನೂ ಇಲ್ಲೆಲ್ಲ ಹಂಗೆ ಸ್ನೋ ಎಲ್ಲ ಹಂಗಂಗೆ ಇನ್ನೂ ಕರಗ್ತಾ ಇದೆ. ಆಲ್ರೆಡಿ ಆಲ್ಮೋಸ್ಟ್ ಆಲ್ ಅರ್ಧ ಕರಗಿದೆ ನೋಡಿ. ಇಲ್ಲಿ ಬಂದರೆ ಹಿಂದಿಯಲ್ಲಿ ಏನೇನೋ ಕಲ್ಲುಗಳು ನೋಡಿ. ಈ ಕಲ್ಲುಗಳಲ್ಲಿ ಹಿಂದಿಯಲ್ಲಿ ಲಿಟ್ರೇಚರ್ಸ್ ಆ ಥರ ಎಲ್ಲ ಇದೆ. ಭಾಳ ಹಳೆಯ ಟೆಂಪಲ್ ಅಂತ ಇದು. ಇಲ್ಲೆಲ್ಲ ನೋಡಿ ಕಲ್ಲುಗಳಲ್ಲಿ ಇದೆಲ್ಲ ನೋಡಿ ಎಷ್ಟು ಕೆತ್ತನೆ. ನನಗೂ ಓದೋಕ್ಕೆ ಬರೋಲ್ಲ ಹಿಂದಿ ಅಲ್ಲ ಇದು ಪ್ರಾಚೀನ ಕಾಲದಲ್ಲಿ ಲಿಟ್ರೇಚರ್ ಇರ್ತಾವಲ್ಲ ಅವು ಇದೆಲ್ಲ ನೋಡಿ. ಇದು ಒಂದು ಆಗಿನ ಕಾಲದ ಡಿಸೈನು. ಇವಾಗ ಹೊಸ್ದಾಗಿ ಸ್ವಲ್ಪ ಹಂಗೆ ಪೇಂಟ್ ಮಾಡಿ ಇದು ಮಾಡಿದ್ದಾರೆ ಅನ್ಸೋದು ನನಗೆ ಗೊತ್ತಿರೋಂಗೆ. ಇಲ್ಲೆಲ್ಲ ಇದು ಒಂದು ಗಂಟೆ ಅನಿಸುತ್ತೆ. ಇಲ್ಲಿ ನೋಡಿದ್ರೆ ಆಗಿನ ಕಾಲದ ಚಿತ್ರಗಳು, ಆಗಿನ ಟೈಮಲ್ಲಿ ಪೇಂಟಿಂಗ್ ಮಾಡಿರೋದು ನೋಡಿ. ಹೆಂಗಿತ್ತು ಈ ಟೆಂಪಲಿನ ಬಗ್ಗೆ. ಬುದ್ಧಂದು ಟೆಂಪಲ್ ಅಲ್ಲ ಇದು, ಏನೇನು ಡೀಟೇಲ್ಡಾಗಿ ಹಾಕಿರೋ. ಫಸ್ಟು ನೋಡಿ ಈ ಥರ ಅದು ಅಂದರೆ ಏನೋ ಒಬ್ಬ ಮನುಷ್ಯನ ಬಗಿತಾ ಇರೋ ಥರ ಆ ಥರದ್ದೆಲ್ಲ ಇದೆ. ಬಗಿತಾ ಹಂಗಂಗೆ ಸ್ವಲ್ಪ ಇದು ಮಾಡಿಕೊಂಡು ಇಂಪ್ರೂವ್ಮೆಂಟ್ ಹಂಗೆ ಬೆಟ್ಟದ್ದು ಇದು ನೋಡಿ. ಹಿಮದ್ದು ಬೆಟ್ಟ ಥರದ್ದು. ಆಮೇಲೆ ಪ್ರಾಣಿಗಳು, ಈ ಕಡೆ ಒಂದು ನೇಚರಿನ ಫುಲ್ಲು ಚಿತ್ರ. ಆಮೇಲೆ ಬೋಟ್ಗಳೆಲ್ಲ ನೋಡಿ ಆಗಿನ ಕಾಲದ ಪೇಂಟಿಂಗಲ್ಲಿ. ಆಮೇಲೆ ಟೆಂಪಲ್ ಡೀಟೇಲ್ದು ಫುಲ್ಲು ಇದೆಲ್ಲ ನೋಡ್ಬೋದು. ಆನೆನೆಲ್ಲ ಇಟ್ಕೊಂಡು ಸಗದಾಗಿದೆ. ಒಂದು ಮೀನಿಂಗ್ಫುಲ್ ಟೆಂಪಲ್ಲು ಎಲ್ಲ ನೋಡ್ಬೋದು. ಆಗಿನ ಕಾಲದ ಮನೆ ಆಗಲೇ ನೋಡಿ ಎಷ್ಟು ಚೆನ್ನಾಗಿ ಮನೆಗೆಲ್ಲ ಡಿಸೈನ್ಸ್ ಎಲ್ಲ ನೋಡಿ, ಎಷ್ಟು ಸಗದಾಗಿದೆ ಪೇಂಟಿಂಗ್ ಮಾತ್ರ. ಮತ್ತಿದು ಹಳೆ ಕಾಲದ ಲಿಟ್ರೇಚರ್ ಅನಿಸುತ್ತೆ ಇದೆಲ್ಲ. ಪೇಂಟಿಂಗ್ ಎಲ್ಲ ಅಷ್ಟು ಸಖತ್ತಾಗಿದೆ ಗೈಸ್, ಭಾಳ ಇಷ್ಟ ಆಯಿತು ನನಗಂತೂ.
ಈ ಪೇಂಟಿಂಗು ಕೂಡ ನೋಡಿ, ಇದು ಫುಲ್ಲು ಒಂದು ಡೀಟೇಲ್ಡ್ ಈ ನೇಚರಿಂದು ಆನೆ ಮೇಲೆ ಮಂಗದ ಮೇಲೆ ಮೊಲದ ಮೇಲೆ ಪಕ್ಷಿ, ಆಮೇಲೆ ಮತ್ತು ನೇಚರ್ ಮರದ ಮೇಲೆ ಮತ್ತು ಪಕ್ಷಿ ಇದೆಲ್ಲ ನೋಡಿ ಸಗದಾಗಿದೆ. ಆ ಟೈಮಲ್ಲಿ ಈ ಥರ ಎಲ್ಲ ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿ. ಇದ್ರೊಳಗೂ ಕೂಡ ಅಷ್ಟೇ, ಇದು ಕೂಡ ಟೆಂಪಲಿಂದ ಅನಿಸುತ್ತೆ ಇದೆಲ್ಲ ನೋಡಿ. ಫುಲ್ಲು ಒಳಗೆಲ್ಲ ಬುದ್ಧಂದು ಮತ್ತು ಆ ದೇವರಿಂದು ಬಗ್ಗೆ ಫುಲ್ಲು ಡೀಟೇಲ್ಡಾಗಿ ಚಿತ್ರಗಳು, ಫೋಟೋಸು. ಇಲ್ಲಿ ಇದ್ದಿದ್ದು ದೇವಸ್ಥಾನ ಪೂಜಾರಿ ಅನ್ಸುತ್ತೆ ಇವರೆಲ್ಲ ನೋಡಿ, ಸಗದಾಗಿದೆ ಗಾಯ್ಸ್. ಇದೆಲ್ಲ ಆಗಿನ ಕಾಲದ್ದು. ಇದು ನನಗೆ ಮೀನಿಂಗ್ ಅಷ್ಟು ಕ್ಲೀನಾಗಿ ಗೊತ್ತಾಗ್ತಾಯಿಲ್ಲ. ಈ ಪಿಕ್ಚರ್ಸ್ ಎಲ್ಲ ನೋಡ್ರಿ, ಮೀನಿಂಗ್ ಎಲ್ಲ ಪಿಕ್ಚರ್ಸ್ ನೋಡ್ತಾ ನಿಮಗೆ ಏನಾದ್ರು ಮೀನಿಂಗ್ ಫುಲ್ಲು ಡೀಟೇಲಾಗಿ ಗೊತ್ತಾದರೆ ನನ್ನ ಯೂಟ್ಯೂಬ್ ಚಾನಲಿಗೆ ಕಮೆಂಟ್ ಮಾಡಿ ಗಾಯ್ಸ್. ಇದೆಲ್ಲ ನೋಡಿ ಫುಲ್ಲು ಚಿತ್ರ ಡಿಸೈನ್ಸೇ ಬರ್ತಿದ್ದಾರೆ. ಮತ್ತು ದೊಡ್ಡ ಗಂಟೆ ಥರ ಇದೆ ಇದು ಗಂಟೆನ ಏನು ನನಗೂ ಅಷ್ಟು ಗೊತ್ತಿಲ್ಲ ನೋಡಿ ಹೆಂಗಿದೆ, ಎಷ್ಟು ದೊಡ್ಡದಾಗಿದೆ ಅಂತ. ಇದನ್ನು ಸುತ್ತುತ್ತಾರೆ ಅನಿಸುತ್ತೆ, ನನಗೆ ಗೊತ್ತಿರೋಂಗೆ. ಇಲ್ಲಿ ಕೊಡಿ, ರಾಕ್ಷಸನ ರೂಪದಲ್ಲಿ ಚಿತ್ರ. ಇಲ್ಲಿ ಆಮೇಲೆ ಬುದ್ಧ ಮಲ್ಕೊಂಡಿರೋದು, ಮತ್ತು ಅವರ ಸುತ್ತ ಸೇವಕರು ಅನಿಸುತ್ತೆ, ಪೂಜಾರು ಆ ಥರ. ಸಗದಾಗಿದೆ. ಮೇಲೆಲ್ಲ ರಾಕ್ಷಸಂದು ಮತ್ತು ಬುದ್ಧದ್ದು, ಆಮೇಲೆ ದೇವರದ್ದು ಚಿತ್ರಗಳು. ಅಲ್ಲಿಗೆ ಈ ಟೆಂಪಲ್ ಮುಗೀತು. ಚೆನ್ನಾಗಿದೆ ಟೆಂಪಲ್ ನೋಡೋದಕ್ಕೆ. ಈ ಟೆಂಪಲ್ ಹೆಸರು ಬಂದು ಮೊನಾಲಿಸ್ ಬುದ್ಧಿಸ್ಟ್ ಟೆಂಪಲ್ ಅಂತ ನೋಡಿ. ಈ ಟೆಂಪಲಿಂದ ಔಟ್ಸೈಡ್ ಬಂದೇ ವ್ಯೂ ಹೆಂಗಿದೆ ನೋಡಿ, ಫುಲ್ಲು ಆ ಬೆಟ್ಟ. ಇವಾಗೆಲ್ಲ ನಿನ್ನೆ ಎಲ್ಲ ನಾನು ಬಂದಾಗ ಇಲ್ಲಿ ಬಂದು ಫುಲ್ಲು ಮರ ಎಲ್ಲ ಫುಲ್ಲು ಸ್ನೋಲ್ಲೇ ಮುಳುಗಿತ್ತು. ಇವಾಗೆಲ್ಲ ಬಿಸಿಲು ಒಂದು 2 ದಿನದಿಂದ, ನಿನ್ನೆಯಿಂದ ಬಿಸಿಲು ಸ್ಟಾರ್ಟ್ ಆಗಿದೆ. ಆ ಬಿಸಿಲಿಗೆಲ್ಲ ಕರಗಿ ನೋಡಿ, ಎಲ್ಲ ಫುಲ್ಲು ಗ್ರೀನರಿ ಸಗದಾಗ ಕಾಣುತ್ತೆ. ಔಟ್ಸೈಡ್ ಫುಲ್ಲು ಒಂಥರ ಚೆನ್ನಾಗಿದೆ ಟೆಂಪಲ್ ನೋಡೋದಕ್ಕೆ. ಇದು ಬಂದು ದೇವಸ್ಥಾನ ಹಿಂದೆಗಡೆ ಫುಲ್ಲು ಆ ಫ್ಲ್ಯಾಗ್ ಬರುತ್ತಲ್ಲ ಬುದ್ಧಿಸಿಂದು, ಆ ಫ್ಲ್ಯಾಗ್ ಟೈಪಲ್ಲಿ ನೋಡಿ. ಮನಾಲಿದು ಫುಲ್ಲು ಸಗದಾಗಿದೆ. ಇಲ್ಲೆಲ್ಲ ಬಂದೆಲ್ಲ ಫೋಟೋ ತೊಗೊತಾ ಇದ್ದಾರೆ, ಎಲ್ಲ ಚೆನ್ನಾಗಿದೆ ನೋಡೋಕ್ಕೆ ಗಾಯ್ಸ್. ನೋಡ್ಬೋದು, ಇದು ಬಂದು ಮನಾಲಿ ಬಸ್ ಸ್ಟ್ಯಾಂಡ್ ಹಿಂದೆನೇ ಒಂದು ದೇವಿ ದೇವಸ್ಥಾನ ಇದೆ. ಎಲ್ಲ ಜನ ಎಲ್ಲ ಬಂದು ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ. ಸಗದಾಗಿದೆ ಫುಲ್ಲು ದೇವಸ್ಥಾನ ಪೂರ್ತಿ ಗೋಡೆ ಕಟ್ಟಿ ಅದ್ರ ಮೇಲೆ ಎಲ್ಲ ಫುಲ್ಲು ವುಡ್ಡಲ್ಲೇ ಡಿಸೈನ್ ಮಾಡಿರೋದು ನೋಡಿ ಗಾಯ್ಸ್. ಈ ಜಾಗ ನನ್ನ ಹಿಂದಿನ ವೀಡಿಯೋದಲ್ಲಿ ಹೆಂಗಿತ್ತು, ಇವಾಗ ನೋಡಿ ಹೆಂಗಾಗಿದೆ. ಫುಲ್ಲು ಇಲ್ಲೆಲ್ಲ ಸ್ನೋ, ನಾನು ಬಂದಾಗ ಫುಲ್ಲು ಸ್ನೋ ಆಗಿತ್ತು. ಇವಾಗ ಬಂದು ಫುಲ್ಲು ಸ್ನೋ ಎಲ್ಲ ಬಿಸಿಲಿಗೆ ಕರಗಿ, ಹಿಂದೆ ಬ್ಯಾಕ್ಗ್ರೌಂಡಲ್ಲೂ ಅಷ್ಟೇ ಮೇಲ್ಗಡೆ ಮರ ಗುಡ್ಡದ ಮೇಲೆಲ್ಲ ಫುಲ್ಲು ಹಿಮ ತುಂಬಿತ್ತು. ಇವಾಗ ತುದಿಯಲ್ಲಿ ಮಾತ್ರ ಲೈಟಾಗಿದೆ, ಎಲ್ಲ ಕರಗಿಬಿಟ್ಟಿದೆ ಗೈಸ್. ಮತ್ತು ಇದು ಬಂದು ಕರೆಕ್ಟಾಗಿ ನಾನು ನಿಂತಿರೋ ಪ್ಲೇಸ್ ಬಂದು ಮಾರ್ಕೆಟ್ ಪ್ಲೇಸಲ್ಲಿ ಸಿಕ್ಕಾಪಟ್ಟೆ ಕ್ರೌಡು ನೋಡ್ಬೋದು, ನೀವೇ ನೋಡ್ಬೋದು ವೀಡಿಯೋದಲ್ಲಿ. ಇವಾಗ ಎಷ್ಟು ಕ್ರೌಡ್ ಇದೆ ಅಂದರೆ ಅಷ್ಟು ಕ್ರೌಡು. ಆಮೇಲೆ ಇಲ್ಲಿ ನಾರ್ಮಲ್ ಡ್ರೆಸ್ಸಿಂದು ಶಾಪಿಂಗ್ ಮಾಡೋದಕ್ಕೆ ಅಷ್ಟು ವೆರೈಟಿ ಡ್ರೆಸ್ಸಿಂದ ಅಂಗಡಿಗಳಿದ್ದಾವೆ, ಕ್ಯಾಪ್ಸು ಆ ಥರ ಸಿಕ್ಕಾಪಟ್ಟೆ ವೆರೈಟಿ ಇದೆ ಗೈಸ್. ಇಲ್ಲಿ ಶಾಪಿಂಗ್ ಮಾಡೋಕ್ಕಂತೂ ಒಳ್ಳೆ ಜಾಗ. ಮತ್ತು ಸ್ವೀಟ್ಸು ಮತ್ತು ಆ ಥರ ಸ್ನ್ಯಾಕ್ಸು ಡಿಫ್ರೆಂಟ್ ಆಗಿ ಎಲ್ಲ ಥರನೂ ಸಿಗತ್ತೆ ಇಲ್ಲಿ. ಹಾಗಾಗಿ ನೋಡ್ಬೋದು, ಒಂದು ಅಂಗಡಿಗೆ ಶಾಪಿಂಗ್ ಮಾಡೋಕ್ಕಂತ ಬಂದಿದ್ದೀನಿ. ಏಕ್ ಮಿನಿಟ್ ತೋಡ ಗಾಯ್ಸ್. ನೋಡ್ಬೋದು, ಇವಾಗ ನಾನು ಬಂದು ಜಾಮೂನು ಮತ್ತು ಇಲ್ಲಿ ಹಲ್ವಾ ಇದಂತೆ, ಹಲ್ವಾ 80 ರೂಪಾಯಿ 2 ಪೀಸ್ ಜಾಮೂನಿಗೆ ಬಂದು ಕಾಸ್ಟ್ ಬಂದು ಇದಕ್ಕೆ 50 ರೂಪಾಯಿ 2 ಜಾಮೂನಿಗೆ. ಮತ್ತು ಇದು ಸಮೋಸ
ಆಮೇಲೆ ಬ್ರೆಡ್ ಬೋಂಡಾ ಆ ಥರ ಹೊಸ ಹೊಸ ಬೋಂಡಾ ಸ್ವೀಟ್ಸು, ಲಡ್ಡು ಸ್ವೀಟ್ಸ್ ಇದೆಲ್ಲ ನೋಡ್ಬೋದು. ಇವಾಗ ನಾನು ಜಾಮೂನ್ ತೊಗೊಂಡಿದ್ದೀನಿ, ನೋಡೋಣ ತಿಂದು ಹೆಂಗಿದೆ ಅಂತ ಹೇಳ್ತೀನಿ ಗೈಸ್. ಹಾಯ್ ಗೈಸ್, ಇವಾಗ ಲಡ್ಡು ತಿಂದೆ. ಲಡ್ಡು ಅಂತೀನಿ, ಸಾರಿ ಜಾಮೂನು. ಚೆನ್ನಾಗಿತ್ತು, ಟೇಸ್ಟ್ ಎಲ್ಲ ಸಕ್ಕತ್ತಾಗಿತ್ತು. ಬಿಸಿ 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 ಒಂಥರ ತಿನ್ನೋಕ್ಕೆ ಫ್ಲೇವರ್ ಸಕ್ಕತ್ತಾಗಿದೆ. ಅದು ತಿಂದು ಹಂಗೆ ಸುಮ್ಮನೆ ಹಂಗೆ ತಿರುಗ್ತಾ ಇದ್ದೀನಿ ಮನಾಲಿಯಲ್ಲಿ. ಫುಲ್ಲು ಇದು ಬಂದು ಮನಾಲಿ ಫುಲ್ಲು ಒಂಥರ ಸಿಟಿ ಇದ್ದಂಗೆ, ದೊಡ್ಡ ಬಜಾರು. ಸಗದಾಗಿದೆ. ಶಾಪಿಂಗ್ ಮಾಡೋಕ್ಕೆಲ್ಲ ಸುಮಾರು ಡ್ರೆಸ್ ಶಾಪ್ಸ್ ಆಗ್ಬೋದು, ಸುಮಾರು ವೆರೈಟಿ ಶಾಪ್ಸು. ಮತ್ತು ಫುಡ್ಡಲ್ಲೂ ಅಷ್ಟೇ ಕೂಡ, ಫುಡ್ಡಲ್ಲೂ ಸುಮಾರು ವೆರೈಟಿ ಫುಡ್ಗಳು ಎಲ್ಲ ಥರ ಸಿಗುತ್ತೆ. ಇಲ್ಲೆಲ್ಲ ಬಂದು ಆರಾಮಾಗಿ ಸ್ವಲ್ಪ ಕೂತು ರೆಸ್ಟ್ ಎಲ್ಲ ಮಾಡೋಕ್ಕೆ, ಇದೊಂಥರ ಕುತ್ಕೊಳಕ್ಕೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಭೇಟಿ ಆಗ್ತೀನಿ ನೋಡಿ. ಹಾಯ್ ಗೈಸ್, ಇವಾಗ ಬಂದು ಜ್ಯೂಸ್ ತೊಗೊಂಡಿದ್ದೀನಿ. ಹಾಗೆ ಆ್ಯಪಲ್ ಜ್ಯೂಸು ಬಂದು 70 ರುಪೀಸ್ ಅಂತೆ. ಮತ್ತು ಜ್ಯೂಸ್ ವೆರೈಟಿ ಸ್ಟ್ರಾಬೆರಿಯಿಂದ ಹಿಡಿದು ಪೈನಾಪಲು, ಆ್ಯಪಲ್ಲು ಫ್ರೆಶ್ ನೋಡಿ. ಆ್ಯಪಲೆಲ್ಲ ನೋಡ್ಬೋದು, ಎಲ್ಲ ಫ್ರೆಶ್ ಗ್ರೀನ್ ಕಲರಲ್ಲಿ ಐತಿ ಇನ್ನು ಆ್ಯಪಲೆಲ್ಲ. ಇಲ್ಲಿ ಆ್ಯಪಲು ಎಲ್ಲ ಥರ ಜ್ಯೂಸ್ ಇದೆ. ಆ್ಯಪಲ್ ಜ್ಯೂಸ್ ತೊಗೊಂಡಿದ್ದೀನಿ, ನೋಡೋಣ ಟೇಸ್ಟಿಂಗ್ ಇದೆ. ನಮ್ಮ ಸೈಡೆಲ್ಲ ಕುಡಿಯೋದಕ್ಕಿಂತ ಇಲ್ಲಿ ಸಕ್ಕತ್ತಾಗಿರೋದು. ಅದೇ ಫ್ಲೇವರ್ ಹಂಗೆ ರುಬ್ಬಿ ಹಂಗೆ ಕೊಡ್ತಾರೆ, ಫಿಲ್ಟ್ರ್ ಎಲ್ಲ ಮಾಡಲ್ಲ. ಜ್ಯೂಸಿಗೆ ಮತ್ತು ಎಕ್ಸ್ಟ್ರಾ ಸ್ವೀಟ್ಸು ಆ ಥರ ಏನು ಇದಕ್ಕೇನು ಮಿಕ್ಸೇ ಮಾಡೋಲ್ಲ. ಏನಿದೆ ಆ್ಯಪಲ್ನ ಹಂಗೆ ಕಟ್ ಮಾಡಿ ಹಂಗೆ ಜ್ಯೂಸ್ ಮಾಡಿ ಹಂಗೆ ಕೊಡ್ತಾರೆ. ಸಗದಾಗಿದೆ ಗಾಯ್ಸ್. ಜ್ಯೂಸ್ ಕುಡಿಯೋಬೇಕಾದ್ರೆ ಆ ಫೀಲ್ ಹಂಗೆ ಆಗುತ್ತೆ. ಆ್ಯಪಲೆಲ್ಲ ಹಂಗೆ ಸಿಗುತ್ತೆ ಬಾಯಿಗೆ ಟೇಸ್ಟ್ ಮಾಡೋಕ್ಕೆ. ಹಾಯ್ ಗಾಯ್ಸ್, ಇವಾಗ ನೋಡ್ಬೋದು ನಾವು ಬಂದಿರೋ ಪ್ಲೇಸ್ ಬಂದು ಮನಾಲಿಯಲ್ಲಿ ವನವಿಹಾರ ಅಂತ. ಈಗ ಒಳಗೆ ಗೊತ್ತಿಲ್ಲ, ಟಿಕೆಟ್ ತೊಗೊಂಡು ಹೋಗ್ಬೇಕಂತೆ. ನೋಡೋಣ ಒಳಗೆ ಹೋಗಿ ಹೆಂಗಿದೆ, ಯಾವ ಥರ ಪ್ಲೇಸ್ ಇದೆ. ಇದು ಒಂಥರ ಫಾರೆಸ್ಟ್ ಟೈಪಲ್ಲಿ ಅನಿಸುತ್ತೆ. ಬನ್ನಿ ನೋಡೋಣ. ಒಳಗೆ ಹೋಗ್ತಾ ಟಿಕೆಟ್ ಕೊಟ್ಟರು, ನನ್ನ ಆಪೋಸಿಟಲ್ಲಿ ಇರೋದು ಬಂದು ಟಿಕೆಟ್ ಕೊಟ್ಟರು. ಒಂದು ಟಿಕೆಟ್ ತೊಗೊಂಡು ಒಳಗೆ ಹೆಂಗಿದೆ, ಯಾವ್ಯಾವ ಥರ ಇದೆ, ಏನು ಪ್ಲೇಸು ಅಂತ ಡೀಟೇಲ್ಡಾಗಿ ನಿಮಗೆಲ್ಲ ವೀಡಿಯೋ ಹಾಕ್ತೀನಿ ಗೈಸ್. ಗೈಸ್ ನೋಡ್ಬೋದು, ಇವಾಗ ಒಳಗೆ ಬಂದು ಏನೂ ಇಲ್ಲ. ಮಕ್ಕಳಿಗೆ ಆಟ ಆಡೋಕ್ಕೆ ಮಾತ್ರ ಇದೆ. ಜೋಕಾಲಿ ಜಾರುಬಂಡೆ ಆ ಥರ ಮಕ್ಕಳಿಗೆ. ನಾವು ದೊಡ್ಡವ್ರಿಗೆಲ್ಲ, ದೊಡ್ಡವ್ರು ಬಂದರೆ ಸುಮ್ಮನೆ ಆರಾಮಾಗಿ ಕುತ್ಕೊಬೇಕಷ್ಟೇ. ಸಣ್ಣ ಮಕ್ಕಳು ಮಾತ್ರ ಆಟ ಆಡೋ ಥರ ಪ್ಲೇಸಸ್ ಎಲ್ಲ ಚೆನ್ನಾಗಿದ್ದಾವೆ. ಮಕ್ಕಳಿಗೆಲ್ಲ ಒಳ್ಳೆ ಫನ್ ಮೂಮೆಂಟ್ ಸಗದಾಗಿರುತ್ತೆ. ಮಕ್ಕಳು ಕರ್ಕೊಂಬಂದರೆ ಟಿಕೆಟ್ ಬಂದು 50 ರೂಪಾಯಿ. ಇದ್ರೊಳಗೆ ಬರೋಕ್ಕೆ 50 ರೂಪಾಯಿ. ಬಂದು ಇಲ್ಲಿ ಬಂದೋಗೋದು ವರ್ತ ಅಂತ ಕೇಳಿದ್ರೆ ನಂಗೆ ಗೊತ್ತಿರೋಂಗೆ ಇದು ವೇಸ್ಟೇ. 50 ರೂಪಾಯಿ ನಮಗಲ್ಲ. ಮಕ್ಳಿಗೆ ಬಂದರೆ ಮಕ್ಕಳಾರ ಆಟ ಆಡೋಕ್ಕೆ ಜಾರುಬಂಡೆ ಅದು ಇದು ಗೇಮ್ಸಿಂದು ಸುಮಾರು ಥರ ಇಟ್ಟಿದ್ದಾರೆ. ನೋಡೋಣ. ಇನ್ನೂ ಕೆಳಗೊಂದು ಇದೆ, ವ್ಯೂ ಥರ ಸಗದಾಗಿದೆ. ಇನ್ನೂ ಇಲ್ಲಿ ಸ್ನೋ ಇನ್ನೂ ಕರಗಿಲ್ಲ ಅನ್ಸುತ್ತೆ. ಕೆಳಗಡೆ ಹೋಗ್ತಾ ಇದ್ದೀನಿ, ಬನ್ನಿ ನೋಡೋಣ. ಹಿಂದೆ ನೋಡಿ ಗಾಯ್ಸ್, ನೋಡ್ಬೋದು. ಇದು ಬಂದು ಒಳಗೆ ಲೇಕ್, ಸಣ್ಣದೊಂದು ನೀರಿಗೆ ವಾಟರ್ ಗೇಮ್ಸ್ ಥರ ಬೋಟಿಂಗ್ ಟೈಪಲ್ಲಿ ಇತ್ತೇನೋ ಅನಿಸುತ್ತೆ. ಇದೆಲ್ಲ ನೋಡ್ಬೋದು. ಬೋಟೆಲ್ಲ ಕೆಳಗೆ ಆಗಲೇ ಹಾಳಾಗಿ ಎಲ್ಲ ತುಂಬೋಗಿ ಬಿದ್ದಿದೆ. ಮತ್ತು ಫುಲ್ಲು ಇನ್ನೂ ಐಸ್ ಕರಗಿಲ್ಲ. ನೀರು ಫುಲ್ಲು ಐಸಾಗೇ ಇದೆ ನೋಡಿ. ಫುಲ್ಲು ಇನ್ನೂ ಕರಗ್ತಾ ಇದೆ. ಇಲ್ಲೆಲ್ಲ ಬಂದು ಸ್ನೋ ಎಲ್ಲ ಇವಾಗ ಕರಗ್ತಾ ಇದೆ ಗಾಯ್ಸ್. ನೋಡ್ಬೋದು, ನನ್ನ ಮುಂದೆ ಮನಾಲಿ ಸಿಂಹ ಬರ್ತಾಯಿದೆ ನೋಡಿ. ಇದೆ, ಈ ಕಾಡೊಳಗೆ ಬಂದೇ ಇದೆ ಫಸ್ಟು ಸಿಂಹ ಸಿಕ್ತು. ಇವೇ ಇರೋದು ಐಸೆಲ್ಲ. ಇಲ್ಲೆಲ್ಲ ಫುಲ್ಲು ಸ್ನೋ ಆಗಿರೋದಲ್ಲ, ಎಲ್ಲ ಇವಾಗ ಕರಗ್ತಾ ಇದೆ. ಎಲ್ಲ ಜನ ಎಲ್ಲ ಸ್ವಲ್ಪ ನೋಡ್ಬೋದು, ಎಲ್ಲ ಆಟ ಆಡ್ತಾ ಇದ್ದಾರೆ ಇಲ್ಲಿ ಕೂತ್ಕೊಂಡು ಸುಮಾರು ಜನ. ವ್ಯೂ ಮಾತ್ರ ಮರಗಳಂತೂ ಸಕ್ಕತ್ತಾಗಿದೆ ಗೈಸ್. ನನಗೆ ಭಾಳ ಇಷ್ಟ ಆಯಿತು. ಆದರೆ ಇಷ್ಟೇ ಸುಮ್ಮನೆ ತಿರುಗ್ತಾ ಇದ್ದೀನಿ ನೋಡಿ, ಏನೂ ಇಲ್ಲ ಒಳಗಡೆ. ಸುಮ್ಮನೆ ಎಲ್ಲರೂ ಬಂದು ಒಂದು ಫೋಟೋ ಹೊಡ್ಕೊಂಡು ಆ ಥರ ಹೋಗ್ತಾ ಇದ್ದಾರೆ.
ನೋಡ್ಬೋದು ಗೈಸ್ ಅಲ್ಲಿ ಒಂದಿಬ್ಬರು ಬಂದು ಅದೇನೋ ಡಿಸೈನ್ ಸ್ನೋ ಅಲ್ಲಿ ಫುಲ್ಲು ಗೊಂಬೆ ಥರ ಎಲ್ಲ ಮಾಡಿ ಆಟ ಆಡ್ತಾ ಇದ್ದಾರೆ. ಬನ್ನಿ ಹೋಗೋಣ, ಅಲ್ಲೋಗಿ ನೋಡೋಣ. ಹಾಯ್ ಗೈಸ್, ನೋಡ್ಬೋದು ಇಲ್ಲೊಬ್ರು ಬಂದು ಸ್ನೋ ಅಲ್ಲಿ ಸ್ನೋ ಗೊಂಬೆ ಒಂದು ಮಾಡಿದ್ದಾರೆ ನೋಡಿ ಹೆಂಗಿದೆ ಅಂತ. ಬಾಯಲ್ಲಿ ಸಿಗರೇಟ್ ಇಟ್ಟು ಕೈಯಲ್ಲಿ ಸಿಗರೇಟ್ ಪ್ಯಾಕ್ ಕೊಟ್ಟು ಇದನ್ನೆಲ್ಲ ನೋಡಿ ನೀವು ಸ್ಮೋಕೆಲ್ಲ ಮಾಡಬೇಡಿ ಬ್ರೋ. ಎಲ್ಲರೂ ಅಷ್ಟೇ, ಸ್ಮೋಕಿಂಗ್ ಈಸ್ ಇಂಜುರಿಯಸ್ ಟು ಹೆಲ್ತ್. ಮಾತ್ರ ಸಗದ ಮಾಡಿದ್ದಾರೆ, ನನಗೂ ಭಾಳ ಇಷ್ಟ ಆಯ್ತು ನೋಡಿ. ಬಾಯಲ್ಲಿ ಸಿಗರೇಟ್ ಎಲ್ಲ ಕೊಟ್ಟು ಸಿಕ್ಸ್ ಪ್ಯಾಕು ಚೆಸ್ಟು ಎಲ್ಲ ಇದು ಮಾಡಿದ್ದಾರೆ. ಏನೋ ಬರೆದಿದ್ದಾರೆ, ಪಾಟುಕ್ ಪಟೇಲ್ ಅಂತ ಬರ್ದಿರಂತೆ ನೋಡಿ. ಗೊಂಬೆ ಚೆನ್ನಾಗಿ ಮಾಡಿದ್ದಾರೆ. ಹಾಯ್ ಗೈಸ್, ನನ್ನ ಫುಲ್ ವೀಡಿಯೋ ನೋಡಿದ್ದಕ್ಕೋಸ್ಕರ ಥ್ಯಾಂಕ್ ಯು. ಮತ್ತು ಏನು ಅಂದರೆ ನನ್ನ ವೀಡಿಯೋ ಯಾರ್ಯಾರು ನೋಡ್ತೀರೋ ಇಷ್ಟ ಆಗ್ತಿದೆ ಅಂದರೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಹೇಳಿ ಸಬ್ಸ್ಕ್ರೈಬ್ ಆಗೋಕ್ಕೆ ಹೇಳಿ. ಮತ್ತು ನೀವು ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬರೀಬಿಡಿ ಗಾಯ್ಸ್.